ಹಲೋ ಗೈಸ್, ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಯಾಕಂದರೆ ಅದು ಲಾಂಗ್ ವಿಡಿಯೋ ಆಗಿಬಿಡ್ತು ತುಂಬ. ಅದಕ್ಕೆ ಇವಾಗ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ಟೆಂಪಲ್ ಹತ್ರ ಬಂದ್ವಿ. ಕ್ಲೋಸ್ ಆಗಿಬಿಟ್ಟಿದೆ 7:30ಗಂತೆ. ಲೇಟ್ ಆಗೋಯ್ತು ಬಂದಿದ್ದು ನಾವು. ಹೌದು, ಇವಾಗ ಮೇಲ್ಕೋಟೆಗೆ ಬಂದ್ವಿ. ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ ಗೈಸ್. ಹತ್ತಿದ್ವಿ 200 ಮೆಟ್ಲು. ಇನ್ನೂ ಹತ್ತುತ್ತಾ ಇದ್ದೀವಿ. ಅಶ್ವಿನಿ ಹೆಂಗ್ ಹತ್ತುತ್ತಾ ಇದ್ದೀವಿ ಗೈಸ್. ಬೆಟ್ಟ ಹತ್ತುತ್ತಾ ಇದ್ದೀವಿ. ಸುಸ್ತಾಗೋಯ್ತು ಹತ್ತಿ ಹತ್ತಿ. ಬರ್ತಾವ್ರೆ 300. ಅಶ್ವಿನಿ ಕೂತ್ಕೊಂಡ್ಬಿಟ್ಲು. ಮೆಟ್ಲು ಹತ್ತಿದ್ವಿ. ನೋಡಿ ಹಿಂಗೆ ಕಾಣಿಸಿದೆ. ಕಲ್ಯಾಣಿ ಇದೆ ಅಲ್ಲಿ. ಗೈಸ್ ಬಂದ್ವಿ. ದೇವಸ್ಥಾನದೊಳಗೆ ಬಂದ ಗೈಸ್. ದೇವಸ್ಥಾನ ಅಂತಿಲ್ಲ ಅಂದರೆ ನಮ್ಮ ಸರ್ರು ಕೈನ ತಿನ್ನಂತೆ ಹೇಳ್ಬಿಟ್ಟು ಇಂಗ್ಲೀಷ್ ಟೆಂಪಲ್ ಅನ್ಬಾರ್ದಂತೆ. ಫೋನ್ ಅಲೌಡ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ. ನೋಡಿ ಮರಿನ ಹಿಂಗೆ ಹಿಡ್ಕೊಂಡಿದೆ. ಅಯ್ಯೋ ಇರು ಫೋಟೋ ತೆಗಿತವ್ರಿ. ಇರು ಒಂದು ನಿಮಿಷ ಇರು. ಫೋಟೋ ಪೋಸ್ಟ್ ಕೊಡ್ತಿದ್ದೆ ಬ್ರೋ. ನೈಸ್ ಬ್ರೋ. ಹೋಗುತ್ತೆ ನೋಡಿ ಈಗ. ಎಳೆಯುತ್ತೆ ಮತ್ತೆ ಬಾಲ ಬಿತ್ತು. ದರ್ಶನ ಆಯಿತು. ಈಚೆ ಬಂದಿದ್ದೀವಿ. ತಣ್ಣು ಗಾಳಿ ಬೀಸ್ತಿದೆ, ಅದಕ್ಕೆ ಕುತ್ಕೊಂಡಿದ್ದೀವಿ. ಸುಸ್ತಾಗೋಯ್ತು ಗಾಯ್ಸ್. ಇವತ್ತೆಲ್ಲ ಫುಲ್ ಕಾಲೆಲ್ಲ ನೋಡ್ತಿದ್ದೆ. ಹೋಗಿ ಮಾಡ್ಕೋಬೇಕು. ತಣ್ಣಗೆ ಆರಾಮಾಗಿ ಗಾಳಿಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ. ಇದು ಪಾರ್ಟ್ 2 ವಿಡಿಯೋ ಬಿಟ್ಟಿದ್ದೀನಿ. ಅದು ಲಾಂಗ್ ಆಗೋಯ್ತು. ಹೌದಾ? ನೋಡಿ ಗಾಯ್ಸ್, ಅಲ್ಲೊಂದ್ಮೇಲೆ ಸಿಗು. ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಿದೆ ಇಲ್ಲಿ ನೋಡಿ. ಸಕ್ಕತ್ತಾಗಿದೆ ಮಾತ್ರ ನೋಡಿ ಗೈಸ್. ಇವಾಗ ಆ ರೂಮ್ಗೆ ನೋಡಿ. ರೂಮಿಗೆ ಇವಾಗ ಚಾರ್ಜರ್ ಎಲ್ಲ ನೋಡ್ತಾ ಇದ್ದಾರೆ ಗೈಸ್. ಇವಾಗ ಮತ್ತೆ ಹೋಗ್ಬೇಕು, ಕರೆದಿದ್ದಾರೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹೋಗ್ರಿ ತಿನ್ನೋಣ ಅಂತ ಹೋಗ್ತಿದ್ದೀವಿ. ಎಲ್ಲಿ ಡ್ರೆಸ್ಸೇ ಚೇಂಜ್ ಮಾಡ್ಕೊಂಡ್ಬಂದಿದ್ದೆ ಆಗಲೇ. ಹೋಗ್ರೆ ತಿಂತಾ ಇದ್ದೀವಿ. ಆಮೇಲೆ ಕೊಟ್ಬಿಡೋಣ. ಸ್ವೀಟ್ ಚೆನ್ನಾಗೈತೆ. ಫೇಮಸ್ ಅದಕ್ಕೆ ಅವಳಿಗೆ ಕೊಡ್ತಾರೆ. ಸ್ವೀಟ್ ನಂಗೆ ಇನ್ನೊಂದು ಚೂರು ಕೊಡ್ರೆ. Of Kannada literature is one of the most important poets who have enlightened the modern Kannada poetry. Shivarudrappa's poetry blossomed at the end of Navodaya, romantic era, but stood witness to all changes like Navya, modern poetry, Bhattaya. ಅದನ್ನು ನಾವು ನೋಡಬೇಕಾಗಿರೋದು ಈ ಹಿನ್ನೆಲೆಯಲ್ಲಿ ಅಂತ ನನಗೆ ಅನಿಸುತ್ತೆ. ಹೆಣ್ಣಿನ ಕುರಿತ ಹಾಗೆ GSS ಅವರ ನಿಲುವೇನಿದೆ, ಅದು ನವೋದಯದವರಿಗಿಂತ ಮತ್ತು ಹೆಣ್ಣಲ್ಲ. ಅಲ್ಲಿರುವ ಹೆಣ್ಣು ಸ್ವಪ್ರಜ್ಞೆಯ ಹೆಣ್ಣೂ ಅಲ್ಲ. ಆದರೆ ಇದೇ ಹೊತ್ತಿಗೆ ನಾವು ನೆನಪಿನಲ್ಲಿ ಇಟ್ಕೋಬೇಕಾದ ಒಂದು ಮುಖ್ಯವಾದ ಅಂಶ ಏನು ಅಂದರೆ, ಅವಳು ಪುರುಷಾಹಂಕಾರದ ನೆಲೆಯಲ್ಲೂ GSS ಕಾವ್ಯದಲ್ಲಿ ಊಟ ಮಾಡ್ತಾ ಇದ್ದೀವಿ. ಡಾಕ್ಟರ್ GS ಶಿವರುದ್ರಪ್ಪ ಸರ್ ಅವ್ರದ್ದು ಸ್ಟೋರಿ ಕೇಳ್ತಾ ಇದ್ವಿ. ಎಲ್ಲರೂ ಊಟ ಮಾಡ್ತಾ ಇದ್ದೀವಿ.
ಎಲ್ಲರೂ ಮಲ್ಕೊಂಡಿದ್ದಾರೆ. ಎಲ್ಲ ಮೇಲ್ ಮಾತ್ರ ಸುಮ್ಮನೆ ಓಕೆ ಗೈಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಗೈಸ್, ಗುಡ್ ನೈಟ್.